ಹಲೋ ಎವ್ರಿವನ್, ಚಳಿಗಾಲಕ್ಕೆ ಒಂದು ಒಳ್ಳೆ ಹೆಲ್ತಿಯಾಗಿರೋ ಸ್ಪೆಷಲ್ ಬರ್ಫಿನ ಮಾಡ್ಕೊಳ್ಳೋಣ. ಆ್ಯಂಡ್ ದಿಸ್ ಇಸ್ ಅ ಗಿಲ್ಟ್ ಫ್ರೀ ಬರ್ಫಿ. ಯಾಕೆಂದರೆ ಇದಕ್ಕೆ ನಾನು ಶುಗರ್ ಆ್ಯಡ್ ಮಾಡ್ತಾ ಇಲ್ಲ ಆ್ಯಂಡ್ ವೆರಿ ಫ್ಯೂ ಇಂಗ್ರೀಡಿಯೆಂಟ್ಸಿಂದ ಮಾಡ್ಕೊಳ್ಳುವಂಥ ರೆಸಿಪಿ. ತುಂಬಾ ಸಿಂಪಲ್ ಆ್ಯಂಡ್ ಈಸಿ. ಸೊ ಲೆಟ್ಸ್ ಬಿಗಿನ್. ವೆಲ್ಕಮ್ ಟು ದೇಸಿ ಈಟ್ ದೇಸಿ ಲವ್ ದೇಸಿ. ಹೇಗಿದ್ರ ಎಲ್ಲರೂ? ಓಕೆ, ಮೊದಲಿಗೆ ಇಲ್ಲಿ ನಾನು 1 ಕಪ್ ಅಷ್ಟು ಶೇಂಗಾನ ತಗೊಂಡಿದ್ದೀನಿ. ಇದನ್ನ ಪ್ಯಾನ್ಗೆ ಹಾಕಿ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಶೇಂಗಾನ ನೀವು ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳಿ. ಹೈ ಫ್ಲೇಮಲ್ಲಿ ಫ್ರೈ ಮಾಡ್ಕೊಂಡ್ಬಿಟ್ರೆ ಮೇಲಿಂದ ನೋಡೋಕೆ ಫ್ರೈ ಆದಂಗೆ ಅನ್ಸುತ್ತೆ, ಆದ್ರೆ ಒಳಗಡೆ ಎಲ್ಲ ಹಸಿ ಬಿಸಿಯಾಗಿರುತ್ತೆ. ಟೇಸ್ಟ್ ಅಂಡ್ ಫ್ಲೇವರ್ ಚೆನ್ನಾಗಿರಲ್ಲ ಬರ್ಫಿದು. ಹಾಗಾಗಿ ನಿಧಾನ ಆದ್ರೂ ಪರವಾಗಿಲ್ಲ, ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳಿ. ಓಕೆ, ಇದಾಗಿದೆ. ಸೊ ಸ್ವಲ್ಪ ತಣ್ಣಗಾಗಕ್ ಬಿಡೋಣ. ಆ ನಂತರ ಸಿಪ್ಪೆನ ತೆಕ್ಕೊಳ್ಳೋಣ. ಅಷ್ಟರಲ್ಲಿ ಎಳ್ಳನ್ನ ಫ್ರೈ ಮಾಡ್ಕೊಳ್ಳೋಣ. ಇಲ್ಲಿ ನಾನು ಬಿಳಿ ಎಳ್ಳನ್ನ ತಗೊಂಡಿದ್ದೀನಿ. 3/4 ಕಪ್ ಅಷ್ಟು ಬಿಳಿ ಎಳ್ಳನ್ನ ತಗೊಳ್ಳಿ. 1 ಕಪ್ ಅಷ್ಟು ಶೇಂಗಾಗೆ 3/4 ಕಪ್ ಅಷ್ಟು ಬಿಳಿ ಎಳ್ಳನ್ನ ತಗೊಳ್ಳಿ. ಎಳ್ಳು ರೋಸ್ಟ್ ಆಗೋಕೆ ತುಂಬಾ ಹೊತ್ತು ಬೇಕಾಗಲ್ಲ, ಜಸ್ಟ್ ಒಂದು 5 to 10 ಸೆಕೆಂಡ್ ಸಾಕು ಅಷ್ಟೇ. ಸೊ ಇದು ಸಹ ಆಗಿದೆ. ಶೇಂಗಾ ಸಹ ತಣ್ಣಗಾಗಿದೆ. ಸೊ ತಣ್ಣಗಾದ ನಂತರ ನೀವು ಈಸಿಯಾಗಿ ಸಿಪ್ಪೆನ ಬೇರೆ ಮಾಡ್ಕೋಬಹುದು. ಓಕೆ, ಇಲ್ಲಿ ಶೇಂಗಾ ಸಿಪ್ಪೆನ ಬೇರೆ ಮಾಡ್ಕೊಂಡಿದ್ದಾಯ್ತು. ಈಗ ಒಂದು ಮಿಕ್ಸಿ ಜಾರ್ಗೆ ಇದನ್ನ ಹಾಕಿ ಗ್ರೈಂಡ್ ಮಾಡ್ಕೊಳ್ಳೋಣ. ಅಂಡ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ತುಂಬಾ ನೈಸಾಗಿ ನೀವು ಗ್ರೈಂಡ್ ಮಾಡ್ಕೊಳಕ್ ಹೋಗಬೇಡಿ, ತರಿಯಾಗೆ ಮಾಡ್ಕೊಳ್ಳಿ. ನೋಡಿ, ಈ ತರ ತರಿಯಾಗಿದ್ದಾಗಲೇ ಬರ್ಫಿದು ಟೇಸ್ಟ್ ತುಂಬಾನೇ ಚೆನ್ನಾಗಿ ಬರುತ್ತೆ. ಅಂಡ್ ನೆಕ್ಸ್ಟ್ ಅದೇ ಮಿಕ್ಸಿ ಜಾರ್ಗೆ ಎಳ್ಳನ್ನ ಹಾಕಿ ಗ್ರೈಂಡ್ ಮಾಡ್ಕೊಳ್ಳಿ. ಇದನ್ನು ಸಹ ತರಿಯಾಗೆ ಮಾಡ್ಕೊಳ್ಳಿ. ಹಾಗೆ ಒಂದು ಸ್ಮಾಲ್ ಡೌಟ್ ಇರ್ಬೋದು ನಿಮಗೆ, ಶೇಂಗಾ ಹಾಗೆ ಎಳ್ಳು ಎರಡು ಒಟ್ಟಿಗೆ ಗ್ರೈಂಡ್ ಮಾಡ್ಕೋಬಹುದು ಅಂತ. ನೋ, ಆ ತರ ಮಾಡ್ಕೊಳಕ್ ಹೋಗಬೇಡಿ. ಎರಡು ಸಪ್ರೇಟ್ ಆಗೇ ಮಾಡ್ಕೊಳ್ಳಿ. ಆಗ್ಲೇ ಬರ್ಫಿಗೆ ಬೇಕಾದ ಪರ್ಫೆಕ್ಟ್ ಟೆಕ್ಸ್ಚರ್ ಬರುತ್ತೆ. ನಾನು ಆಗ್ಲೇ ಹೇಳ್ದಾಗೆ ದಿಸ್ ಇಸ್ ಅ ಗಿಲ್ಟ್ ಫ್ರೀ ಬರ್ಫಿ. ಇದಕ್ಕೆ ನಾನು ಸಕ್ಕರೆನ ಯೂಸ್ ಮಾಡ್ತಾ ಇಲ್ಲ, ಬದಲಿಗೆ ಬೆಲ್ಲನ ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಆರ್ಗ್ಯಾನಿಕ್ ಪುಡಿ ಬೆಲ್ಲನ ಯೂಸ್ ಮಾಡ್ತಾ ಇದ್ದೀನಿ. 1.5 ಕಪ್ ಅಷ್ಟು ಬೆಲ್ಲನ ತಗೊಳ್ಳಿ. ಇದಕ್ಕೆ ನೀರನ್ನ ಆಡ್ ಮಾಡೋ ಅವಶ್ಯಕತೆ ಇಲ್ಲ. ಲೋ ಫ್ಲೇಮ್ ಅಲ್ಲಿ ಕರಗಿಸ್ಕೊಂಡ್ರೆ ಬೇಗ ಕರಗೋಗುತ್ತೆ. ಬಟ್ ವೆರಿ ಇಂಪಾರ್ಟೆಂಟ್, ಇದನ್ನ ನೀವು ತಿರುಗಿಸ್ತಾನೆ ಇರಬೇಕು, ಈ ತರ ಮಿಕ್ಸ್ ಮಾಡ್ತಾನೆ ಇರಬೇಕು. ಇನ್ ಕೇಸ್ ಏನಾದ್ರೂ ನೀವು ಹಾಗೆ ಬಿಟ್ಬಿಟ್ರೆ ಸೀದೋಗೋ ಚಾನ್ಸಸ್ ಇರುತ್ತೆ. ಸೊ ಸೀದೋಗ್ಬಿಟ್ರೆ ಬರ್ಫಿದು ಫ್ಲೇವರ್ ಟೇಸ್ಟ್ ಎಲ್ಲ ಕೆಟ್ಟೋಗ್ಬಿಡುತ್ತೆ. ಹಾಗಾಗಿ ಹುಷಾರಾಗಿ ಲೋ ಫ್ಲೇಮ್ ಅಲ್ಲೇ ಮಾಡ್ಕೊಳ್ಳಿ. ಸೊ ಬೆಲ್ಲ ಕರಗ್ತಿದ್ದ ಹಾಗೆ ಇದಕ್ಕೆ 1/4 ಸ್ಪೂನ್ ಅಷ್ಟು ಏಲಕ್ಕಿ ಪುಡಿ ಹಾಗೆ 1/4 ಸ್ಪೂನ್ ಅಷ್ಟು ಒಣ ಶುಂಠಿ ಪುಡಿನ ಆಡ್ ಮಾಡ್ಕೊಳ್ಳಿ. ಹಾಗೆ ಒಂದು ಒಳ್ಳೆ ಮಿಕ್ಸ್ ನ ಕೊಟ್ಟು ಗ್ರೈಂಡ್ ಮಾಡ್ಕೊಂಡಿರೋ ಶೇಂಗಾ ಹಾಗೆ ಎಳ್ಳನ್ನ ಆಡ್ ಮಾಡ್ಕೊಂಡು, ಇದ್ರ ಜೊತೆಗೆ ದ ಗೇಮ್ ಚೇಂಜರ್ ಆಫ್ ದಿಸ್ ಬರ್ಫಿ ಅಂದ್ರೆ ಮಿಲ್ಕ್ ಪೌಡರ್, ಹಾಲಿನ ಪುಡಿ. ಇದನ್ನ ಒಂದು 3-4 ಸ್ಪೂನ್ ಅಷ್ಟು ಆಡ್ ಮಾಡ್ಕೊಳ್ಳಿ. ತುಂಬಾ ಫ್ಲೇವರ್ಫುಲ್ ಆಗಿ ತುಂಬಾ ಚೆನ್ನಾಗಾಗುತ್ತೆ ಬರ್ಫಿ. ಈ ಬರ್ಫಿನ ಮಾಡ್ಬೇಕಾದ್ರೆ ಒಂದು ಇಂಪಾರ್ಟೆಂಟ್ ಸ್ಟೆಪ್ ನ ನೀವು ತಲೆಯಲ್ಲಿ ಇಟ್ಕೊಳ್ಳೇಬೇಕು. ಫ್ರಮ್ ಬಿಗಿನಿಂಗ್ ಟು ಎಂಡ್ ಎಲ್ಲದನ್ನು ನೀವು ಲೋ ಫ್ಲೇಮ್ ಅಲ್ಲೇ ಮಾಡ್ಕೋಬೇಕು. ಸೊ ಫೈನಲಿ ಎಲ್ಲದನ್ನು ಚೆನ್ನಾಗಿ ಕಂಬೈನ್ ಮಾಡ್ಕೊಳ್ಳಿ. ಇದನ್ನ ಮಾಡ್ತಾ ನಿಮ್ಮ ಹತ್ರ ಒಂದು ಸ್ಮಾಲ್ ರಿಕ್ವೆಸ್ಟ್, ನೀವೇನಾದ್ರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ, ಸೊ ದಟ್ ಯು ವಿಲ್ ನಾಟ್ ಮಿಸ್ ಮೈ ರೆಸಿಪಿ. ಓಕೆ, ಈ ತರ ಎಲ್ಲದನ್ನು ಚೆನ್ನಾಗಿ ಕಂಬೈನ್ ಮಾಡ್ಕೊಂಡಿದ್ದು ಇಮಿಡಿಯೇಟ್ಲಿ ನೀವು ಒಂದು ಬಟರ್ ಪೇಪರ್ ಮೇಲೆ ಇದನ್ನ ಟ್ರಾನ್ಸ್ಫರ್ ಮಾಡ್ಕೊಂಡು ಚೆನ್ನಾಗಿ ಈ ತರ ಒಂದು 30 ಸೆಕೆಂಡ್ಸ್ ಫೋಲ್ಡ್ ಮಾಡ್ಕೊಳ್ಳಿ. ಜಸ್ಟ್ ಒಂದು 20 to 30 ಸೆಕೆಂಡ್ಸ್ ಅಷ್ಟೇ, ತುಂಬಾ ಹೊತ್ತು ಮಾಡ್ಕೊಳಕ್ ಹೋಗಬೇಡಿ. ತುಂಬಾ ಹೊತ್ತು ಹೀಗೆ ಬಿಟ್ರೆ ಗಟ್ಟಿ ಆಗೋ ಚಾನ್ಸಸ್ ಸಹ ಇರುತ್ತೆ. ಹಾಗಾಗಿ ಇಮಿಡಿಯೇಟ್ಲಿ ಇನ್ನೊಂದು ಬಟರ್ ಪೇಪರ್ ಇಂದ ಈ ತರ ಕ್ಲೋಸ್ ಮಾಡ್ಬಿಟ್ಟು ಲಟ್ಟಿಣಿಗೆಯಿಂದ ಈವೆನ್ಲಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಸೊ ಪರ್ಫೆಕ್ಟ್ ಆಗಿರೋ ಶೇಪ್ ನ ನೀವು ಮಾಡ್ಕೋಬಹುದು. ಪರ್ಫೆಕ್ಟ್ ಆಗಿ ಸ್ಪ್ರೆಡ್ ಮಾಡ್ಕೊಂಡಿದ್ದಾಯ್ತು. ನೆಕ್ಸ್ಟ್ ಈಗ ಕೆಲವೊಂದು ಡ್ರೈ ಫ್ರೂಟ್ಸ್ ನ ರೋಸ್ಟ್ ಮಾಡಿ ಗಾರ್ನಿಶ್ ಮಾಡೋಣ. ಸೊ ಇಲ್ಲಿ ನಾನು ಬಾದಾಮಿ, ಗೋಡಂಬಿ, ಪಿಸ್ತಾ ಹಾಗೆ ವಾಲ್ನಟ್ ನ ಯೂಸ್ ಮಾಡಿದ್ದೀನಿ. ಚಿಕ್ಕದಾಗಿ ಚಾಪ್ ಮಾಡ್ಕೊಂಡು ಹಾಕಿದ್ದೀನಿ. ನಿಮ್ಗೆ ಇಷ್ಟವಾದ ಡ್ರೈ ಫ್ರೂಟ್ಸ್ ನೀವು ಆಡ್ ಮಾಡ್ಕೋಬಹುದು. ರೋಸ್ಟ್ ಮಾಡ್ಕೊಂಡಿದ್ದಾಯ್ತು. ಈಗ ಬರ್ಫಿಗೆ ಆಡ್ ಮಾಡ್ಕೊಳ್ಳೋಣ. ಅಂಡ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಬರ್ಫಿ ಬಿಸಿ ಇದ್ದಾಗಲೇ ನೀವು ಈ ಡ್ರೈ ಫ್ರೂಟ್ಸ್ ನ ಆಡ್ ಮಾಡ್ಕೊಂಡು ಚೆನ್ನಾಗಿ ಪ್ರೆಸ್ ಮಾಡ್ಕೊಂಡ್ಬಿಡಿ. ತಣ್ಣಗಾದ ನಂತರ ಬರ್ಫಿ ಇಡ್ಕೊಳ್ಳಲ್ಲ ಈ ಡ್ರೈ ಫ್ರೂಟ್ಸ್ ಎಲ್ಲವುದು. ಸೊ ಒಂದು ಕಪ್ಗೆ ಸ್ವಲ್ಪ ತುಪ್ಪನ ಹಚ್ಬಿಟ್ಟು ಈ ತರ ಚೆನ್ನಾಗಿ ಪ್ರೆಸ್ ಮಾಡ್ಕೊಳ್ಳಿ. ಸೊ ನಂದು ಒಂದು ಸ್ಮಾಲ್ ಮಿಸ್ಟೇಕ್ ಆಗಿತ್ತು, ಬರ್ಫಿ ಸ್ವಲ್ಪ ತಣ್ಣಗಾಗಿತ್ತು, ಹಾಗಾಗಿ ಸ್ವಲ್ಪ ಡ್ರೈ ಫ್ರೂಟ್ಸ್ ಚೆನ್ನಾಗಿ ಇಟ್ಕೊಂಡಿರ್ಲಿಲ್ಲ. ಸೊ ನೀವು ಈ ಮಿಸ್ಟೇಕ್ ಮಾಡಕ್ ಹೋಗಬೇಡಿ. ಅಂಡ್ ಬರ್ಫಿ ಸ್ವಲ್ಪ ತಣ್ಣಗಾಗ್ತಿದ್ದ ಹಾಗೆ ನಿಮಗೆ ಇಷ್ಟವಾದ ಶೇಪ್ ಅಲ್ಲಿ ನೀವು ಕಟ್ ಮಾಡ್ಕೊಂಬಿಡಿ. ಇವತ್ತಿನ ಈ ಬರ್ಫಿ ನಿಮ್ಮೆಲ್ಲರಿಗೂ ತುಂಬಾ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಇದೇ ತರ ಇನ್ನು ಒಳ್ಳೆ ರೆಸಿಪೀಸ್ಗೋಸ್ಕರ ಈಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಗೆ ಇಷ್ಟವಾದ ಯಾವ ರೆಸಿಪಿನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ಬೇಕು ಅನ್ನೋದನ್ನ ಸಹ ಕಮೆಂಟ್ ಮಾಡಿ. ವಿಡಿಯೋದಲ್ಲಿ ನೋಡ್ತಿರೋ ಹಾಗೆ ಪರ್ಫೆಕ್ಟ್ ಆಗಿ ಬ್ರೇಕ್ ಆಗ್ತಾ ಇಲ್ಲ ಬರ್ಫಿ. ಸೊ ಕೆಟ್ಟೋಗಿದೆನಾ ಅಂತ ಅನಿಸ್ತಿರ್ಬೋದು. ನೋನು ಪರ್ಫೆಕ್ಟ್ ಆಗಿ ಆಗಿದೆ. ಬಿಸಿ ಇದ್ದಾಗಲೇ ತೆಕ್ಕೊಳಕ್ ಹೋದ್ರೆ ಆಗಾಗುತ್ತೆ. ಈಗ ನೋಡ್ತಾ ಇದ್ದೀರಲ್ವಾ, ತಣ್ಣಗಾಗಿದೆ ಪೂರ್ತಿ. ತೆಕ್ಕೊಂಡಾಗ ಸೊ ಈಸಿಯಾಗಿ ಕರೆಕ್ಟಾಗಿ ಬ್ರೇಕ್ ಆಗ್ತಾ ಇದೆ. ಹಾಗಾಗಿ ಬರ್ಫಿ ಫುಲ್ ತಣ್ಣಗಾದ ನಂತರನೇ ನೀವು ಈ ತರ ತೆಕ್ಕೊಳ್ಳಿ. ಈಸಿಯಾಗಿ ತುಂಬಾ ಚೆನ್ನಾಗಿ ಬರುತ್ತೆ ತೆಕ್ಕೊಳ್ಳೋಕೆ. ಅಂಡ್ ಟ್ರಸ್ಟ್ ಮೀ, ಬರ್ಫಿದು ಟೇಸ್ಟ್ ಮಾತ್ರ ಸಖತ್ತಾಗಿತ್ತು. ನೀವು ಒಂದ್ಸಲ ಟ್ರೈ ಮಾಡಿ. ಅಂಡ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಓಕೆ ದೆನ್ ಬಾಯ್.